ಯತ್ನಾಳವ್ರ ಮಾತು ಹೆಂಗಂದ್ರೆ ಒಂದು ನಮ್ಮನೆ ಹುಚ್ಚರ್ಕಾಯಿ ಕಲ್ಲು ಕೊಟ್ಟಂಗ ಅವು ಯಾರಿಗೆ ಬೀಳ್ತಾವ ಗುರ್ತಿಲ್ಲ. ಯತ್ನಾಳವ್ರ ಮಾತಾದ್ರೆ ಒಂದು ನಮ್ಮನೆ ಹುಚ್ಚರ್ಕಾಯಿ ಕಲ್ಲು ಕೊಟ್ರೆ ಅವ್ನು ಯಾರಿಗೆ ಹೋಗಿತಾನೋ ಗುರ್ತಾನಂಗಿಲ್ಲ. ಹಂಗೆ ಯತ್ನಾಳವ್ರ ಮಾತು ಬಾಜು ಅವ್ರ ಪಕ್ಷದವ್ರಿಗೆ ಒಬ್ಬಿದ್ರು ಬಿದ್ದು ಕಾಂಗ್ರೆಸ್ದವ್ರಿಗೆ ಬೀಳ್ತಾವ, JDS ದವ್ರಿಗೆ ಬೀಳ್ತಾವ. ಆ ಕಲ್ಲು ಯಾವಾಗ ಯಾರಿಗೆ ಬೀಳ್ತಾವ ಗುರ್ತಿಲ್ಲ. ಅದು ಒಳ್ಳೆ ಯಾವ ತಮ್ಮ ತೆಲಿಗೆ ತಾವು ಹೊಡ್ಕೊತಾರೋ ಗುರ್ತಿಲ್ಲ. ಯತ್ನಾಳವ್ರು ಹುಚ್ಚ ಅನ್ನಕತ್ತಿಲ್ಲ, ಉದಾಹರಣೆ ಹಾಕತ್ತೀನಿ. ಯತ್ನಾಳ್ ಹುಚ್ಚ ಅನ್ನಕತ್ತಿಲ್ಲ. ಯತ್ನಾಳವ್ರ ಕೈಯಾಗ ಆ ಕಲ್ಲು ಕೊಟ್ರೆ ಅದು ಒಂದು ನಮ್ಮನೆ ಹುಚ್ಚರ್ಕಾಯಿ ಕಲ್ಲು ಕೊಟ್ರೆ ಯಾರಿಗೆ ಹೋಗಿತಾರೋ ಗುರ್ತಿಲ್ಲ. ಅವರು ಹಂಗೆ ಮಾತು ಯಾರಿಗೆ ಯಾಕೆ ಕಲ್ಲು ಹೋಗಿತಾರೋ ಗೊತ್ತಿಲ್ಲ. ನಾವು ನೋಡ್ರಿ, ಆ ಘಟನೆ ಏನು ನಿಮ್ಮ ಪ್ರಜ್ವಲ್ ಬಗ್ಗೆ ಘಟನೆ ಬಗ್ಗೆ ಮಾತಾಡೋಕೆ ಎಲ್ಲರಿಗೂ ಅಗೌರವ ಅನಿಸುವಂಥ ವ್ಯವಸ್ಥೆ ಮತ್ತು ನಮ್ಮ ಭಾರತದ ಈ ವ್ಯವಸ್ಥೆಯಲ್ಲಿ ಅಗೌರವ ಅನಿಸುವಂಥ ವ್ಯವಸ್ಥೆ. ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚಿಗೆ ನನಗೆ ಕೇಳಿ ನನಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಅಲ್ಲ, ಟ್ರೆಂಡ್ ಆಗಿರಲಿ, ಟ್ರೆಂಡ್ ಬೇರೆ, ಬಟ್ ಆ ವ್ಯವಸ್ಥೆ ಈ ವ್ಯವಸ್ಥೆ ನಾವು ಯಾರು ಒಪ್ಪಂಗಿಲ್ಲ ಅನ್ನೋ ಮಾತು ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಯತ್ನಾಳವ್ರ ಮಾತು ಹೆಂಗಂದ್ರೆ ಒಂದು ನಮ್ಮನೆ ಹುಚ್ಚರ್ಕಾಯಿ ಕಲ್ಲು ಕೊಟ್ಟಂಗ ಅವು ಯಾರಿಗೆ ಬೀಳ್ತಾವ ಗುರ್ತಿಲ್ಲ. ಯತ್ನಾಳವ್ರ ಮಾತಾದ್ರೆ ಒಂದು ನಮ್ಮನೆ ಹುಚ್ಚರ್ಕಾಯಿ ಕಲ್ಲು ಕೊಟ್ರೆ ಅವ್ನು ಯಾರಿಗೆ ಹೋಗಿತಾನೋ ಗುರ್ತಾನಂಗಿಲ್ಲ. ಹಂಗೆ ಯತ್ನಾಳವ್ರ ಮಾತು ಬಾಜು ಅವ್ರ ಪಕ್ಷದವ್ರಿಗೆ ಒಬ್ಬಿದ್ರು ಬಿದ್ದು ಕಾಂಗ್ರೆಸ್ದವ್ರಿಗೆ ಬೀಳ್ತಾವ, JDS ದವ್ರಿಗೆ ಬೀಳ್ತಾವ. ಆ ಕಲ್ಲು ಯಾವಾಗ ಯಾರಿಗೆ ಬೀಳ್ತಾವ ಗುರ್ತಿಲ್ಲ. ಅದು ಒಳ್ಳೆ ಯಾವ ತಮ್ಮ ತೆಲಿಗೆ ತಾವು ಹೊಡ್ಕೊತಾರೋ ಗುರ್ತಿಲ್ಲ. ಯತ್ನಾಳವ್ರು ಹುಚ್ಚ ಅನ್ನಕತ್ತಿಲ್ಲ, ಉದಾಹರಣೆ ಹಾಕತ್ತೀನಿ. ಹುಚ್ಚ ಅನ್ನಕತ್ತಿಲ್ಲ. ಯತ್ನಾಳವ್ರ ಕೈಯಾಗ ಆ ಕಲ್ಲು ಕೊಟ್ರೆ ಅದು ಒಂದು ನಮ್ಮನೆ ಹುಚ್ಚರ್ಕಾಯಿ ಕಲ್ಲು ಕೊಟ್ರೆ ಯಾರಿಗೆ ಹೋಗಿತಾರೋ ಗುರ್ತಿಲ್ಲ. ಅವರು ಹಂಗೆ ಮಾತು ಯಾರಿಗೆ ಯಾಕೆ ಕಲ್ಲು ಹೋಗಿತಾರೋ ಗೊತ್ತಿಲ್ಲ. ನಾವು ನೋಡ್ರಿ, ಆ ಘಟನೆ ಏನು ನಿಮ್ಮ ಪ್ರಜ್ವಲ್ ಬಗ್ಗೆ ಘಟನೆ ಬಗ್ಗೆ ಮಾತಾಡೋಕೆ ಎಲ್ಲರಿಗೂ ಅಗೌರವ ಅನಿಸುವಂಥ ವ್ಯವಸ್ಥೆ ಮತ್ತು ನಮ್ಮ ಭಾರತದ ಈ ವ್ಯವಸ್ಥೆಯಲ್ಲಿ ಅಗೌರವ ಅನಿಸುವಂಥ ವ್ಯವಸ್ಥೆ. ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚಿಗೆ ನನಗೆ ಕೇಳಿ ನನಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಅಲ್ಲ, ಟ್ರೆಂಡ್ ಆಗಿರಲಿ, ಟ್ರೆಂಡ್ ಬೇರೆ, ಬಟ್ ಆ ವ್ಯವಸ್ಥೆ ಈ ವ್ಯವಸ್ಥೆ ನಾವು ಯಾರು ಒಪ್ಪಂಗಿಲ್ಲ ಅನ್ನೋ ಮಾತು ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.